ಸರ್ಕಾರದ ವೈಖರಿಯನ್ನು ತಾವೆಲ್ಲ ನೋಡಿದ್ವಿ. ಇವತ್ತು ಬಹುಶಃ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಮಾತನಾಡ್ತಿದ್ದೀರಿ. ಇವತ್ತು ಇಂಥ ಒಂದು ಭ್ರಷ್ಟ ಸರ್ಕಾರವನ್ನು ನಾವೆಂದೆಂದೂ ಕೂಡ ನೋಡಿಲ್ಲ ಅನ್ನೋ ಒಂದು ಮಾತನ್ನು ತಾವೆಲ್ಲ ಮಾತಾಡ್ತೀವಿ. ಅದರ ಜೊತೆಗೇನೆ ಇವತ್ತು ಅವರು ಅಧಿಕಾರ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ದುರ್ವ್ಯವಹಾರವನ್ನು ಮಾಡಿ ದುರಾಡಳಿತವನ್ನು ನಡೆಸಿ ಇವತ್ತು ಕೋರ್ಟ್ಗೂ ಕೂಡ ಇವತ್ತು ಅವರ ಒಂದು verdict-ಗೆ ಮನ್ನಣೆ ಕೊಡದೇ ಇರ್ತಕ್ಕಂಥ ಸಂದರ್ಭವನ್ನು ತಾವೆಲ್ಲ ನೋಡಿದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇವತ್ತು ಮೂಢ ಹಗರಣ ಇರ್ಬೋದು, SC/ST ಸಮುದಾಯಗಳಿಗೆ ಸಲ್ತಕ್ಕಂಥ ಹಣದ ದುರುಪಯೋಗ ಇರ್ಬೋದು, ಇವತ್ತು ಭ್ರಷ್ಟಾಚಾರ ಇರ್ಬೋದು. ಇದರ ವಿರುದ್ಧವಾಗಿ ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿದರೂ ಕೂಡ ಇವತ್ತು ಅವರು ಅಧಿಕಾರವನ್ನು ತ್ಯಜಿಸಲಿಕ್ಕೆ ಸಿದ್ಧರಾಗಲಿಲ್ಲ. ಇವತ್ತು ತಾವೆಲ್ಲ ನೋಡಿದ್ದೀರಿ, ಓದಿದ್ದೀರಿ. ಹಿಂದೆ ನಮ್ಮ ರಾಜಕೀಯ ಮುಖಂಡರಿಗೆ ಯಾವುದಾದ್ರೂ ಒಂದು ಆರೋಪ ಬಂದ್ರೆ ಇವತ್ತು ಮತ್ತೆ ಆ ಆರೋಪ ಇವತ್ತು ಒಂದು ವೇಳೆ ಕೋರ್ಟ್ನಲ್ಲಾಗ್ಲಿ ಬೇರೆ ವಿಚಾರದಲ್ಲಾಗ್ಲಿ ಅದು ಸಾಬೀತಾಗದೇ ಇದ್ರೆ ಇವತ್ತು ಮತ್ತೆ ಅಧಿಕಾರ ಹಿಡಿಯೋಣ ಅನ್ನೋದು ಉದ್ದೇಶದಿಂದ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ರಾಮಕೃಷ್ಣ ಹೆಗಡೆರವರು ಇರ್ಬೋದು, ಮಾನ್ಯ ಆಡ್ವಾಣಿರವರು ಇರ್ಬೋದು, ಇಂಥ ನಾಯಕರನ್ನು ಕೂಡ ನಾವು ನೋಡಿದ್ವಿ. ಇವತ್ತು ಬಹಳಷ್ಟು ವಿಚಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ತ್ಯಜಿಸಲಿಕ್ಕೆ ಶಕ್ಯ ಇಲ್ಲ. ಬಹುಶಃ ತಾವೆಲ್ಲ ನೋಡಿದ್ದೀರಿ. ಇವತ್ತೇನು ಅವರ ಪಕ್ಷದ ಅಧ್ಯಕ್ಷರು ಈಗಿನ ಸಚಿವರಾಗಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಅವರು ಇವತ್ತು ನಮ್ಮ ಮಾತನಾಡಿದ ಪ್ರಕಾರ ನನಗೆ ಮುಖ್ಯಮಂತ್ರಿ ಪದ ಬಿಟ್ಟು ಕೊಡಬೇಕು ಅನ್ನುವ ಒಂದು ಉದ್ದೇಶವನ್ನು ಸತತವಾಗಿ 6 ತಿಂಗಳಿಂದ ಇವತ್ತು ಪರದಾಟ ಮಾಡ್ತಿದ್ದಾರೆ. ಇವತ್ತು ತಾವು ಕೂಡ ಯೋಚನೆ ಮಾಡಬೇಕಾಗ್ತದೆ. ತಾವು ಪ್ರತಿನಿತ್ಯ TV ನೋಡ್ತಾ ಇದ್ದೀರಿ, ಪತ್ರಿಕೆ ಓದ್ತಾ ಇದ್ದೀರಿ, ತಾವೆಲ್ಲ ರಾಜಕೀಯದ ಬಗ್ಗೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದೀರಿ. ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ರಾಜ್ಯವನ್ನು ಮುನ್ನಡೆಸ್ತಕ್ಕಂಥವರು ಇವರಿಗೆ ತಮ್ಮದೇ ಆಗಿರ್ತಕ್ಕಂಥ ನೈತಿಕ ಹೊಣೆ ಇರಬೇಕಾಗ್ತದೆ. ಒಂದು ವೇಳೆ ನೈತಿಕ ಹೊಣೆ ಮೌಲ್ಯವನ್ನು ಅರ್ಥ ಮಾಡಿಕೊಂಡವರ ಕೈಗೆ ಅಧಿಕಾರವನ್ನು ಕೊಟ್ಟರೆ ಇವತ್ತು ಯಾವುದೇ ದಿಕ್ಕು ದೆಸೆ ಇಲ್ಲದೆ ಇವತ್ತು ರಾಜ್ಯಭಾರ ನಡೀತಾ ಇದೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಬಯಸೋದಿಲ್ಲ. ಇವತ್ತು ತನಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ಸಂಪೂರ್ಣವಾಗಿ ಇವತ್ತು ಆಡಳಿತ ವೈಫಲ್ಯ ಆಗಿದೆ.